ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರಕಾಶ್ ಸರ್. ನಾನು ನಿಮ್ಮ ಸರ್ ಯೂಟ್ಯೂಬ್ ಚಾನಲಿಂದ. ಫ್ರೆಂಡ್ಸ್, ನಾವು ಕಳೆದ ಕ್ಲಾಸ್ನಲ್ಲಿ ಸಿಟೆಟ್ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ CDP ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿಯ ಸಿಲೆಬಸ್ ಅನ್ನ ಬ್ರೀಫ್ ಆಗಿ ಸ್ಟಡಿ ಮಾಡಿದ್ವಿ. ಚೈಲ್ಡ್ ಅಂಡ್ ಡೆವಲಪ್ಮೆಂಟ್ 15 ಮಾರ್ಕ್ಸ್, ಇನ್ಕ್ಲೂಸಿವ್ ಎಜುಕೇಶನ್ 5 ಮಾರ್ಕ್ಸ್ and learning and pedagogy 10 marks. Total 30 marks friends. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ನಲ್ಲಿ ಪ್ರಮುಖವಾಗಿರತಕ್ಕಂಥ ಚಾಪ್ಟರ್ 1 ಅದು ಯಾವುದಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸ. ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಗ್ರೋತ್ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು, what are the differences between growth and development, and also we will study about the types of development. Then what is growth friends? Growth is a physical change. ನೋಡಿ, ದೈಹಿಕವಾಗಿ ಆಗ್ತಕ್ಕಂಥ ಬದಲಾವಣೆಗಳನ್ನೇ ಗ್ರೋತ್ ಅಂತ ಕರಿತೀವಿ. ನೋಡಿ, ಸಣ್ಣ ಸಣ್ಣ ಮಕ್ಕಳು ಇರ್ತಾರಲ್ಲ, ಪಾಪುಗಳು ಬೆಳೀತಾ 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 ದೊಡ್ಡವಾಗ್ತಾವಲ್ಲ ಮಕ್ಕಳು, ಬೆಳೀತಾ ಬೆಳೀತಾ ಮಗು ಏನಾಗುತ್ತೆ, ಒಬ್ಬ ಯುವಕನಾಗಿ ಬದಲಾವಣೆ ಆಗ್ತಾನೆ. ನನ್ನ ತರಹ, ನಿಮ್ಮೆಲ್ಲರ ತರಹ ಒಬ್ಬ ವ್ಯಕ್ತಿಯ ದೈಹಿಕ ಬದಲಾವಣೆಗಳನ್ನೇ ಬೆಳವಣಿಗೆ ಅಂತ ಕರಿತೇವೆ. Growth is a physical change. It can be measured. ಬೆಳವಣಿಗೆಯನ್ನು ನಾವು ಮಾಪನ ಮಾಡಬಹುದು, ಅಳಿಬಹುದು. ಹೇಗೆ ನೋಡಿ, ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರು ನಿಮಗೆ ಪರಿಚಯ ಮಾಡಿಕೊಡಿಸ್ತೀನಿ. ಅದ್ರ ಮೂಲಕ ನಾವು ಗ್ರೋತ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡಿ, ಇವರು ನನ್ನ ಫ್ರೆಂಡ್, ಇವನ ಹೆಸರು ಪತ್ಲು ಫ್ರೆಂಡ್ಸ್. ಪತ್ಲು, ಇವನ ಹೆಸರು ಪತ್ಲು. ಇವನ್ ಹೈಟ್ ಇದೆಯಲ್ಲ ಫ್ರೆಂಡ್ಸ್, ಇವನ್ ಹೈಟ್ ಎಷ್ಟಿದೆ ಅಂದ್ರೆ 150 ಸೆಂಟಿಮೀಟರ್ ಹೈಟ್ ಇದೆ ಫ್ರೆಂಡ್ಸ್. 150 ಸೆಂಟಿಮೀಟರ್. ಇವನ್ ವೇಟ್ ಫ್ರೆಂಡ್ಸ್ 50 kg ಇದ್ದಾನೆ. ಯಾರು? ಪತ್ಲು. ಹೈಟ್ ಎಷ್ಟಿದೆ? 150 ಸೆಂಟಿಮೀಟರ್. ನೋಡಿ, ನಾವು ಈ ಪತ್ಲುನ ಹೈಟ್ ನೋಡಿದ್ವಿ, ಹಾಗೆ ವೇಟ್ ಸಹಿತ ನೋಡಿದ್ವಿ. This is how growth can be measured. It is a physical change. It is ಕ್ವಾಂಟಿಟೇಟಿವ್, ಅಂದ್ರೆ ಪರಿಮಾಣಾತ್ಮಕವಾದದ್ದು. ಇದನ್ನ ನಾವು ಮಾಪನ ಮಾಡ್ತೇವೆ, ಹಾಗಾಗಿ ಇದೇನು ಬೆಳವಣಿಗೆ. ಇನ್ನೊಬ್ಬ ಫ್ರೆಂಡ್ಸ್ ಇದ್ದಾನೆ ದೋಸ್ತ್, ಅವನ ಯಾರು ಗೊತ್ತಾ? ಅವನೇ ಮೋಟು. ಯಾರು? ಮೋಟು ಫ್ರೆಂಡ್ಸ್. ಹೈಟ್ ಗೊತ್ತಾ? 170 ಸೆಂಟಿಮೀಟರ್ ಇದೆ. ಕನ್ಸಿಡರ್ ಮಾಡೋಣ. ಇವನ್ ವೇಟ್ 150 kg ಇದೆ ಅಂತ ಕನ್ಸಿಡರ್ ಮಾಡೋಣ. 150 kg. This is how we can measure his height and weight. Growth is a physical change. It is a quantitative and we can measure it. Like Patlu and Motu. ನೋಡು, ಮೋಟು ಪುಷ್ ಆಗ್ಬಿಟ್ಟ
150 ಕೆಜಿ ಅನ್ಕೊಂಡೆ. ಇರ್ಲಿ, ಮೊದಲು ಪರವಾಗಿಲ್ಲ, ನನ್ನಷ್ಟೇ ಒಂದು 50 ಕೆಜಿ ಇದ್ದಾನೆ. ನೋಡಿ, ನಾವು ಅಳಿತಾ ಇದೀವಲ್ಲ, ಹೀಗೆ ನಾವು ಯಾವ ಚೇಂಜಸ್ ಅನ್ನ ಮೇಜರ್ ಮಾಡ್ತೀವಲ್ಲ ಅದನ್ನು ಫಿಸಿಕಲ್ ಚೇಂಜಸ್ ಅಂತ ಕರಿತೇವೆ. ಆ ಫಿಸಿಕಲ್ ಚೇಂಜ್ ಏನಿದೆ ಅಲ್ವಾ, ಅದೇ ಗ್ರೋತ್. ಹಾಗಾದ್ರೆ ಡೆವಲಪ್ಮೆಂಟ್ ಅಂದ್ರೆ ಏನು? ಡೆವಲಪ್ಮೆಂಟ್ ಹೇಗೆ ಗ್ರೋತ್ ಇಂದ ಡಿಫರೆಂಟ್ ಆಗಿದೆ? Development is a progressive and systematic changes that occurs in a human. Here in child, ಒಬ್ಬ ಮಗುವಿನಲ್ಲಿ, ಒಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂತಹ ಪ್ರಗತಿದಾಯಕ ಮತ್ತು ಕ್ರಮಬದ್ಧವಾದ ಬದಲಾವಣೆಗಳನ್ನ ವಿಕಾಸ ಅಂತ ಕರಿತೇವೆ. ಹಾಗಾದ್ರೆ ವಿಕಾಸ ಹೇಗೆ ಭಿನ್ನವಾಗಿದೆ ಸರ್ ಬೆಳವಣಿಗೆ ಅಂತ ಅದನ್ನ ನೋಡೋದಾದ್ರೆ, ನೋಡಿ ಫ್ರೆಂಡ್ಸ್, ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ಯುವರ್ ಹೋಮ್. ಈ ಮನೆಯಲ್ಲಿ ಒಂದು ರೂಮ್ ಇದೆ ಅಂತ ತಿಳ್ಕೊಳ್ಳಿ. ಅದು ಬೆಡ್ರೂಮ್ ಆಗಿರ್ಲಿ, ಕಿಚನ್ ರೂಮ್ ಆಗಿರ್ಲಿ, ಅಥವಾ ಸ್ಟೋರ್ ರೂಮ್ ಅಲ್ಲೇ ಆಗಿರ್ಲಿ. ಈ ರೂಮ್ ಇದೆ ಅಲ್ವಾ, ದಿಸ್ ಇಸ್ ಗ್ರೋತ್. ಈ ಟೋಟಲ್ ಮನೆ ಇದೆ ಅಲ್ವಾ, ಇದು ಡೆವಲಪ್ಮೆಂಟ್. ಹೇಗೆ ನೋಡಿ, ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇದು ದೊಡ್ಡದಾಗಿರ್ತಕ್ಕಂತಹ ಭಾಗ. ಈ ರೂಮ್ ಇದೆ ಅಲ್ವಾ, ಇದು ಗ್ರೋತ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಿ. ನೋಡಿ, ಈ ಸಣ್ಣದಾದ ರೂಮ್ ಇದೆಯಲ್ಲ, ಇದು ಗ್ರೋತ್. ಈ ದೊಡ್ಡದಾದ ಮನೆ ಇದೆಯಲ್ಲ, ಇದು ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ನ ಒಂದು ಭಾಗ ಗ್ರೋತ್. ಹೇಗೆ ಈ ಮನೆಯ ಒಂದು ರೂಮ್ ಇದೆಯಲ್ಲ ಹಾಗೆ. ಹಾಗಾದ್ರೆ ಈ ರೂಮನ್ನ ಬಿಟ್ಟು ಈ ಮನೆ ಇಲ್ಲ, ಹಾಗಾದ್ರೆ ಈ ಗ್ರೋತ್ ಅನ್ನ ಬಿಟ್ರೆ ಡೆವಲಪ್ಮೆಂಟ್ ಇಲ್ಲ ಅಂತಾಗೆ. ಹಾಗಾದ್ರೆ ಈ ಒಂದು ರೂಮ್ನೇ ಇಡೀ ಮನೆನಾ? ಅಲ್ಲ, ಈ ಮನೆಯ ಒಂದು ಭಾಗ ಗ್ರೋತ್. ನೋಡಿ ಫ್ರೆಂಡ್ಸ್, ಗ್ರೋತ್ ಈಸ್ ಅ ಪಾರ್ಟ್ ಆಫ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಈಸ್ ಅ progressive and systematic changes that occurs in a humans. But development is both qualitative and quantitative. How? Growth is quantitative. You can measure it. How? Look here, 50 kg. We measured it. 170 centimeter height. It is expressed in terms of centimeter. This is how we can measure. But development is also qualitative. How? ನೋಡಿ, ಡೆವಲಪ್ಮೆಂಟ್ ಅಂದ್ರೆ ಕೇವಲ ಬೆಳವಣಿಗೆ ಇಲ್ಲ. ಡೆವಲಪ್ಮೆಂಟ್ ಅಂದ್ರೆ, ವಿಕಾಸ ಅಂದ್ರೆ ಇದು ಒಂದು ದೊಡ್ಡದಾದ ಪರಿಕಲ್ಪನೆ. ಹೇಗೆ ನೋಡಿ, ಡೆವಲಪ್ಮೆಂಟ್ ನಲ್ಲಿ ಬಹಳಷ್ಟು ವಿಧಗಳಿದ್ದಾವೆ.
ಯಾವಂತಂದ್ರೆ ಜ್ಞಾನಾತ್ಮಕವಾಗಿರಬಹುದು, ಜ್ಞಾನಾತ್ಮಕವಾದ ವಿಕಾಸ, ಭಾವನಾತ್ಮಕವಾದ ವಿಕಾಸ, ಭಾವನೆಗಳು, ನೈತಿಕತೆಯ ವಿಕಾಸ, ಯಾವುದು ಸರಿ ಯಾವುದು ತಪ್ಪು ಹಣ್ಣುಗಳ ಪರಿಕಲ್ಪನೆ. ಈ ವಿಕಾಸದಲ್ಲಿ ಗ್ರೋತ್ ಬರುತ್ತೆ, ಫಿಸಿಕಲ್ ಡೆವಲಪ್ಮೆಂಟ್. ಯಾಕೆ ಹೇಳಿ? ಗ್ರೋತ್ ಡೆವಲಪ್ಮೆಂಟ್ ಒಂದು ಭಾಗ ಅಲ್ವಾ, ಅದು ಕೂಡ ಬರುತ್ತೆ. ನೋಡ್ರಿ, ಭಾಷಾ ಬೆಳವಣಿಗೆ ಆಗುತ್ತೆ ವಿಕಾಸ ಅಂತಂದ್ರೆ ನಾವು ಹೇಗೆ ಮಾತನಾಡಬೇಕು, ಯಾವ ರೀತಿ ಭಾಷೆಯನ್ನು ಕಲಿತೇವೆ, ನಾವು ಸಾಮಾಜೀಕರಣದಿಂದ, ಸೋಷಿಯಲೈಸೇಷನ್ದಿಂದ ನಾವು ಸಮಾಜದ ಒಂದು ಜೀವಿಯಾಗಿ ಬೆಳಿತೇವೆ. ನಾವೆಲ್ಲ ವಿ ಆರ್ ಸೋಷಿಯಲ್ ಎನಿಮಲ್ಸ್. ಸಮಾಜದ ಹೊರತಾಗಿ ನಾವಿಲ್ಲ. ನಾವು ಏನೇ ಆಗಿದ್ದರೂ ಅದು ಸಮಾಜದಿಂದ. ನಾವು ಏನಾಗಿದ್ದೇವೆಯೋ ಅದಕ್ಕೆ ಕಾರಣ ಸಮಾಜ. ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಜ್ಞಾನಾತ್ಮಕವಾಗಿ ಇನ್ನೂ ಹಲವಾರು ವಿಧಗಳಿಂದ ವಿಕಾಸ ಆಗಿರುತ್ತೆ. ವಿಕಾಸ ಇದು ನಿರಂತರವಾದ ಪ್ರಕ್ರಿಯೆ. ಗ್ರೋತ್ ಇಟ್ ಸ್ಟಾಪ್ಸ್ ಅಟ್ ಅ ಸರ್ಟೆನ್ ಟೈಮ್. ನೋಡಿ, ಹುಡುಗಿಯರಿಗೆ ಒಂದು 18 ವರ್ಷ, ಹುಡುಗನಿಗೆ ಒಂದು 21 ವರ್ಷ ಆದ್ಮೇಲೆ ಹೆಚ್ಚು ಕಡಿಮೆ ಅವ್ರ ಹೈಟ್ ಸ್ಟಾಪ್ ಆಗುತ್ತೆ. ಆದ್ರೆ ವಿಕಾಸ ಹಾಗಲ್ಲ. ಇಟ್ ಆಕರ್ಸ್ ಫ್ರಾಮ್ womb to tomb. ತಾಯಿಯ ಗರ್ಭದಲ್ಲಿ ಇರತಕ್ಕಂಥ ಭ್ರೂಣದಿಂದ ಹಿಡಿದು ಒಬ್ಬ ವ್ಯಕ್ತಿ ಮರಣ ಹೊಂದುವವರೆಗೂ ಕೂಡ ಅವನಲ್ಲಿ ವಿಕಾಸ ಎಂಬುದು ನಿರಂತರವಾಗಿ ಸಾಗ್ತಾ ಇರುತ್ತೆ. ಇದು ಕಲಿಕೆಯಷ್ಟೇ ಮುಖ್ಯ. ಕಲಿಕೆ ಹೇಗೆ ಜೀವನ ಪರ್ಯಂತ ಇರುತ್ತದೆ, ವಿಕಾಸವೂ ಕೂಡ ಜೀವನ ಪರ್ಯಂತ ಇರುತ್ತದೆ. ಏಕೆ ಹೇಳಿ? ಕಲಿಕೆಯೂ ಕೂಡ ವಿಕಾಸದ ಒಂದು ಭಾಗ. ನೋಡಿ, ಡೆವಲಪ್ಮೆಂಟ್ ಇದೆಯಲ್ಲ, ಇದು ಹೇಗೆ ಗ್ರೋತ್ ಇಂದ ಡಿಫ್ರೆಂಟ್ ಅಂದ್ರೆ, ನೋಡಿ, ಇವಾಗ ನಾವು ಒಬ್ಬ ವ್ಯಕ್ತಿ ಬುದ್ಧಿವಂತ ಇದ್ದಾನೆ ಅನ್ಕೊಳ್ಳಿ, ಒಬ್ಬ ವ್ಯಕ್ತಿ ಹಾನೆಸ್ಟ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ. ಆದ್ರೆ ನಾವು ಹಾನೆಸ್ಟಿಯನ್ನ ಮೆಜರ್ ಮಾಡಕ್ಕಾಗತ್ತಾ? ಇವನ ಹತ್ರ ಒಂದ್ 20 kg ಹಾನೆಸ್ಟ್ ಇದೆ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಇವನ್ ಕಡೆ ಒಂದು 300 ಲೀಟರ್ ಪ್ರಾಮಾಣಿಕ ಐತೆ ಅಂತ ಹೇಳಕ್ಕಾಗತ್ತಾ? ಕ್ಯಾನ್ ವಿ ಸೇ? ನೋಡ, ಇಟ್ ಈಸ್ ಕ್ವಾಲಿಟೇಟಿವ್. ನಾವು ಹೇಳ್ಬೋದು ಹೇಗೆ, ಅವನು ಬಹಳ ಪ್ರಾಮಾಣಿಕನಿದ್ದಾನೆ, ಅವನು ತುಂಬಾ ಜಾಣವಂತ ಇದ್ದಾನಪ್ಪ, he is so smart, he is very intelligent, he is a good fellow. You can say like this. It is quantitative also. Why? Because growth is a part of development. Hence, growth is a quantitative. That's why development is also a quantitative as well as qualitative. ನಾನು ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಗ್ರೋತ್ ಆಯ್ತು, ಡೆವಲಪ್ಮೆಂಟ್ ಆಯ್ತು. ಡಿಫರೆನ್ಸ್ ಏನೇನ ಇರ್ಬೋದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮಧ್ಯೆ? Growth is a physical change, but development is a physical change, cognitive change, emotional change, social change, language change. There are many changes, and growth is a quantitative, but development is
qualitative and quantitative. Growth stops at a certain age. ಒಂದು ಏಜ್ ಆದ್ಮೇಲೆ ಗ್ರೋತ್ ಸ್ಟಾಪ್ ಆಗುತ್ತೆ. ಆದರೆ ಡೆವಲಪ್ಮೆಂಟ್ ಆಗಲ್ಲ, ಇಟ್ ಕಂಟಿನ್ಯೂಸ್ ಟಿಲ್ ಡೆತ್. ನಾವು ಸಾಯುವವರೆಗೂ ಕೂಡ ವಿಕಾಸದ ಹಾದಿಯಲ್ಲಿ ಇರ್ತೇವೆ. ಅರ್ಥ ಆಯ್ತಲ್ವಾ? ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಗ್ರೋತ್ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು, ಅಂಡ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಡೆವಲಪ್ಮೆಂಟ್ಸ್ ಅನ್ನ, ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅನ್ನ ಸ್ಟಡಿ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ನಾವು ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನ ಸ್ಟಡಿ ಮಾಡಿದ್ವಿ. ಡೀಟೇಲ್ಡ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಡೆವಲಪ್ಮೆಂಟ್ಸ್ ಮತ್ತೆ ವಾಟ್ ಆರ್ ದ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಂತ ಸ್ಟಡಿ ಮಾಡೋಣ. Till then, see you, bye, take care, and all the best.